ಶ್ರೀರಾಮ ಸಮರ್ಥ. ಡಿಸೆಂಬರ್ 1. ದೇಹ ಸುಖದ ಅನಾಸಕ್ತಿ ಎಂದರೆ ವೈರಾಗ್ಯ. ಭಗವಂತನ ಅಸ್ತಿತ್ವದ ಅರಿವಿನ ಅವಸ್ಥೆಗೆ ಭಕ್ತಿ ಎನ್ನುತ್ತಾರೆ. ಈ ಎಲ್ಲ ಪ್ರಪಂಚವು ನನ್ನದಲ್ಲ ಎಂಬ ಬುದ್ಧಿ ಇರುವುದಕ್ಕೆ ವೈರಾಗ್ಯವೆನ್ನುತ್ತಾರೆ. ಎಲ್ಲವೂ ರಾಮನದೇ ಇರುತ್ತದೆ ಎಂದು ತಿಳಿಯುವುದೆಂದರೆ ಸರ್ವಸ್ವವನ್ನು ರಾಮನಿಗೆ ಅರ್ಪಣೆ ಮಾಡುವುದಾಗಿರುತ್ತದೆ. ಪರಮಾರ್ಥಕ್ಕೆ ಏನು ಅಡ್ಡ ಬರುತ್ತದೆ? ಧನ, ಸಂಪತ್ತು, ಹೆಂಡತಿ, ಮಕ್ಕಳು ಮುಂತಾದವುಗಳು ಅಡ್ಡ ಬರುವುದಿಲ್ಲ. ಆದರೆ ಅವೆಲ್ಲವುಗಳ ಮೇಲಿನ ಮಮತ್ವ ಭಾವನೆಯು ಅಡ್ಡ ಬರುತ್ತದೆ. ವಸ್ತುಗಳ ಮೇಲೆ ಆಸಕ್ತಿ ಇಡದಿರುವುದೇ ವೈರಾಗ್ಯವಾಗಿರುತ್ತದೆ. ಆ ವಸ್ತುಗಳೇ ಇಲ್ಲದಿರುವುದು ವೈರಾಗ್ಯವಲ್ಲ. ಒಬ್ಬನ ಹೆಂಡತಿ ಸತ್ತರೆ ಅಥವಾ ಇಲ್ಲದಿದ್ದರೆ ಅವನು ವಿರಕ್ತ ಅಥವಾ ಇದ್ದರೆ ಅವನು ಆಸಕ್ತನೆಂದು ಅನ್ನಲೂ ಬರುವುದಿಲ್ಲ. ಹೆಂಡತಿ ಇದ್ದರೂ ವಿಷಯ ಲಂಪಟನಾಗಿರದಿದ್ದರೆ ಅವನು ವಿರಕ್ತನೇ ಆಗಿರುತ್ತಾನೆ. ಇರುವುದೆಲ್ಲವನ್ನು ಭಗವಂತನೇ ಕೊಟ್ಟಿರುತ್ತಾನೆ ಹಾಗೂ ಇದು ಅವನದೇ ಇರುತ್ತದೆ ಎಂದು ತಿಳಿದು ಆನಂದದಲ್ಲಿರುವುದಕ್ಕೆ ವೈರಾಗ್ಯವೆನ್ನುತ್ತಾರೆ. ಇಂಥ ಭಾವನೆಯಲ್ಲಿದ್ದು ಯಾರು ಇಂದ್ರಿಯಗಳ ನಾದಕ್ಕೆ ಬೀಳುವುದಿಲ್ಲವೋ ಅವನು ವಿರಕ್ತನೆಂದು ತಿಳಿಯಬೇಕು. ಸಂಸಾರವು ನಶ್ವರವಿರುತ್ತದೆಂದು ತಿಳಿದು ವರ್ತಿಸಬೇಕಾಗುತ್ತದೆ. ಅದನ್ನು ಬಿಟ್ಟು ಬಿಡಲು ಬರುವುದಿಲ್ಲ. ಅದರಲ್ಲಿಯೇ ಇದ್ದುಕೊಂಡು ಅದರ ವಿಷಯದಲ್ಲಿ ಆಸಕ್ತಿ ಹೊಂದದಿದ್ದರೆ ಅದನ್ನು ಬಿಟ್ಟಂತಾಗುವುದಿಲ್ಲವೇ? ಫಲದ ಅಪೇಕ್ಷೆಯನ್ನಿಟ್ಟುಕೊಳ್ಳದೆ ಸತ್ಕಾರ್ಯ ಮಾಡುವುದು ಭಕ್ತಿಯ ಲಕ್ಷಣವಾಗಿರುತ್ತದೆ. ಹಾಗೂ ಕರ್ತವ್ಯದಲ್ಲಿ ಅಡ್ಡ ಬರುವ ಪ್ರತಿಯೊಂದು ವಿಷಯಗಳನ್ನು ದೂರ ಸರಿಸುವುದೇ ವೈರಾಗ್ಯದ ಲಕ್ಷಣವಾಗಿರುತ್ತದೆ. ಯಾವುದೇ ತರಹದ ಆಸಕ್ತಿಯನ್ನಿಡದೆ ಕರ್ತವ್ಯ ಮಾಡುವುದೇ ನಿಜವಾದ ತಪಶ್ಚರ್ಯವಾಗಿರುತ್ತದೆ. ದೇಹ ಸುಖದ ಅನಾಸಕ್ತಿ ಅಥವಾ ಬೇಕು ಬೇಡವೆಂಬ ಭಾವನೆಯನ್ನು ಬಿಡುವುದೇ ವೈರಾಗ್ಯವಾಗಿರುತ್ತದೆ. ನಿಜವಾಗಿಯೂ ಪ್ರಪಂಚದಲ್ಲಿ ಎಲ್ಲ ವಿಷಯಗಳು ನಮ್ಮ ಮನಸ್ಸಿನಂತೆ ಎಲ್ಲಿ ಆಗುತ್ತವೆ? ಅವು ಪ್ರಾಪ್ತವಾಗುವುದು ಅಥವಾ ಆಗದಿರುವುದು ನಮ್ಮ ಕೈಯಲ್ಲಿಲ್ಲ. ಇದು ಬೇಕು ಅಥವಾ ಇದು ಬೇಡವೆಂದು ಏಕೆ ಅನ್ನಬೇಕು? ಹಾಗೆ ಅನ್ನದೇ ಭಗವಂತನವರಾಗಿ ಇದ್ದು ಬಿಟ್ಟರಾಯಿತು. ಯಾರು ಭಗವಂತನ ಹತ್ತಿರ ವಿಷಯ ಬೇಡುತ್ತಾರೋ ಅವರಿಗೆ ವಿಷಯವು ಭಗವಂತನಿಗಿಂತಲೂ ಹೆಚ್ಚು ಪ್ರಿಯವಾಗಿರುತ್ತದೆ. ವಿಷಯವೂ ಬಾಧಕವಲ್ಲ, ಆದರೆ ವಿಷಯಾಸಕ್ತಿಯು ಬಾಧಕವಾಗಿರುತ್ತದೆ. ಭಗವಂತನನ್ನು ಪ್ರಸನ್ನಗೊಳಿಸಿ ನಶ್ವರ ವಸ್ತುಗಳನ್ನು ಕೇಳಿದರೆ ಪ್ರಯೋಜನವೇನು? ಪ್ರಹ್ಲಾದನು ನಾಮದ ಮೇಲೆ ಎಂಥ ನಿಷ್ಠೆ ಇಟ್ಟಿದ್ದನೋ ನಾವು ಅಂಥ ನಿಷ್ಠೆಯನ್ನಿಡಬೇಕು. ಅವನು ನಾಮವನ್ನು ಶ್ರದ್ಧೆಯಿಂದ ಹಾಗೂ ನಿರ್ವಿಷಯವಾಗಲು ತೆಗೆದುಕೊಂಡನು. ನಾವು ಅದನ್ನು ವಿಷಯಕ್ಕಾಗಿ ತೆಗೆದುಕೊಳ್ಳಬಾರದು. ಜಗತ್ತಿನಲ್ಲಿ ಎಲ್ಲ ಜನರು ಸುಖಕ್ಕಾಗಿ ಪ್ರಯತ್ನ ಮಾಡುತ್ತಿರುತ್ತಾರೆ. ಶಾಸ್ತ್ರಗಳ ಸಂಶೋಧನೆಗಳಿಂದ ಅನೇಕ ಸುಧಾರಣೆಗಳಾಗಿರುತ್ತವೆ. ಅದರಿಂದ ದೇಹ ಸುಖವು ಬಹಳಷ್ಟು ಬೆಳೆದಿರುತ್ತದೆ. ಆದರೆ ಮನುಷ್ಯನು ಮಾತ್ರ ಸುಖಿಯಾಗಿರುವುದಿಲ್ಲ. ಕಾಯಿಲೆಯಾದ ಮನುಷ್ಯನ ಜ್ವರ ಕಡಿಮೆಯಾಗುವವರೆಗೂ ಅವನ ರೋಗವು ಕಡಿಮೆಯಾದಂತಲ್ಲ. ಅದರಂತೆ ಮನುಷ್ಯನು ಸಂಪೂರ್ಣ ಸುಖಿಯಾಗುವವರೆಗೂ ನಿಜವಾದ ಸುಧಾರಣೆಯಾದಂತಲ್ಲ. ಈಗ ಜಗತ್ತನ್ನು ಸುಧಾರಿಸುವ ಹಾಗೂ ಜಗತ್ತಿನ ಮೇಲೆ ಉಪಕಾರ ಮಾಡುವ ಕಾಲ ಉಳಿದಿರುವುದಿಲ್ಲ. ಪ್ರತಿಯೊಬ್ಬರೂ ತಮ್ಮ ಸುಧಾರಣೆ ಮಾಡಿಕೊಳ್ಳಬೇಕು. ಇದಕ್ಕಾಗಿ ಭಗವಂತನ ಅನುಸಂಧಾನವನ್ನು ತಪ್ಪಿಸಬಾರದು. ಅಂದರೆ ಯಾವುದೇ ಭಯವಿಲ್ಲ. ಪ್ರತಿಯೊಬ್ಬರೂ ಭಗವಂತನ ನಾಮವನ್ನು ಬಿಟ್ಟು ಬೇರೆ ವಿಷಯ ಕೇಳಲೇಬಾರದೆಂಬ ನಿಶ್ಚಯ ಮಾಡಬೇಕು. ಪ್ರಾಪ್ತವಾದದ್ದರಲ್ಲಿ ಸಮಾಧಾನದಿಂದಿರುವ ಪ್ರಯತ್ನ ಮಾಡಬೇಕು. ನಾನು ಭಗವಂತನವನು ಇರುತ್ತೇನೆ ಎಂದು ತಿಳಿದರೆ ಜಗತ್ತೆಲ್ಲವೂ ನಮಗೆ ಭಗವತ್ ಸ್ವರೂಪವಾಗಿ ಕಾಣುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ಇದು ಕೇವಲ ಕಲ್ಪನೆಯಲ್ಲ, ನಾವು ಅನುಭವ ಪಡೆದು ನೋಡಬೇಕು. ಇದಕ್ಕಾಗಿ ಯಾವಾಗಲೂ ನಾಮಸ್ಮರಣೆಯಲ್ಲಿರಬೇಕು. ಇಂದಿನ ಮುಖ್ಯ ವಿಚಾರ: ಜಗತ್ತಿನಲ್ಲಿ ಭಗವಂತನ ಹೊರತು ಬೇರೆ ಸತ್ಯವಿಲ್ಲವೆಂಬ ಅಚಲ ನಿಷ್ಠೆ ಯಾರಲ್ಲಿ ಇರುತ್ತದೆಯೋ ಅವನೇ ನಿಜವಾದ ಯೋಗಿ, ಜ್ಞಾನಿ ಹಾಗೂ ಪರಮಾರ್ಥಿ ಎಂದು ತಿಳಿಯಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.